ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಡೈಲಿ ರೊಟೀನ್ ಬೆಳಿಗ್ಗೆ 6 ಗಂಟೆನೇ ಶುರುವಾಗುತ್ತೆ. ಇವಾಗ ನನ್ನ ಮಗ ಎದ್ದು ಹಾಲು ಕಾಯಿಸ್ಕೊಡು ಅಂತ ಕೇಳ್ತಾ ಇದ್ದ ಕುಡಿಲಿಕ್ಕೆ. ಹಂಗಾಗಿ ಅವ್ನಿಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ನಲ್ಲಿ ನೀರು ಬಂದಿದ್ದು ನೀರು ಹಿಡ್ಕೊತಾ ಇದೆ. ಈ ರೀತಿ ನಮಗೆ 3 ದಿವಸಕ್ಕೊಂದ್ಸಲ ನೀರು ಬರೋದ್ರಿಂದ ಕುಡಿಯೋದಕ್ಕೆ ಆಗಿರ್ಬೋದು, ಬಳಸೋದಕ್ಕೆ ಆಗಿರ್ಬೋದು, ಈ ರೀತಿ ಹಿಡ್ಕೊಂಡ್ಬಿಡ್ಬೇಕು. ನೀರಲ್ಲೇ ಹಿಡ್ದಾದ್ಮೇಲೆ ಸ್ವಲ್ಪ ಬಟ್ಟೆಯಿಂದ ವಾಶ್ ಮಾಡ್ತಾ ಇದೆ. ಅರ್ಧಂಬರ್ಧ ತೊಳೆದಾಗಿತ್ತು. ಅಷ್ಟೊತ್ತಿಗೆ ಸ್ಕೂಲಿಗೆ ಟೈಮ್ ಮಾಡಿಬಿಡುತ್ತೆ ಹುಡುಗರಿಗೆ ಅಂದ್ಬಿಟ್ಟು ತಿಂಡಿ ಮಾಡೋಕ್ಕೆ ಅಂತ ಬಂದೆ. ನೀರು ಬಂದದ್ದು ದಿನ ಆಗಿರ್ಬೋದು ಅಥವಾ ಅವ್ರ ಸ್ಕೂಲ್ ಇದ್ದದ್ದು ದಿನ ಈ ರೀತಿ ರೈಸ್ ಐಟಮೇ ಮಾಡಿಬಿಡ್ತೀನಿ. ಯಾಕಂದರೆ ಬೇಗ ಬೇಗ ಆಗ್ಬಿಡುತ್ತೆ ಅಂತ. ಪುಳಿಯೋಗರೆ, ಹುಳಿಯನ್ನ, ಚಿತ್ರಾನ್ನ ಈ ರೀತಿ ಮಾಡಿದ್ರೆ ಬೇಗನೂ ಆಗುತ್ತೆ, ಬಾಕ್ಸ್ಗೆ ಕಟ್ಟೋದಕ್ಕೂ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಇವಾಗ ಪುಳಿಯೋಗರೆ ಮಾಡ್ತಾಯಿದ್ದೆ. ಪುಳಿಯೋಗರೆ ಎಲ್ಲ ಆಯಿತು. ಅಷ್ಟೊತ್ತು ನಮ್ಮ ಯಜಮಾನರು ಡ್ಯೂಟಿ ಮುಗಿಸ್ಕೊಬಂದರು. ಅವ್ರಿಗೆ ಕಾಫಿ ಕೇಳ್ತಾಯಿದ್ರು. ಕಾಫಿನೂ ಮಾಡಿಕೊಟ್ಬಿಟ್ಟು ಆಮೇಲೆ ಅವ್ರಿಗೆ ಪುಳಿಯೋಗರೆ ಎಲ್ಲ ಕಲಸಿ ತಿನ್ನಿಸಿ ಬಾಕ್ಸ್ಗೂ ಹಾಕಿ ರೆಡಿ ಮಾಡಿ ಆಯಿತು. ಸ್ಕೂಲ್ಗೆ ರೆಡಿಯಾಗಿ ನಿಂತಿದ್ದರು. ವ್ಯಾನಿಗೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು, ಹಂಗಾಗಿ ಗಾಡೀಲಿ ಕರ್ಕೊಂಡು ಹೋಗಿ ಬಿಡ್ತೀನಿ ಅಂತ ಹೇಳ್ತಾ ಇದ್ರಿಂದ ಅವ್ರ ಅಪ್ಪನ ಜೊತೆ ಹೋಗೋದಕ್ಕೆ ಕಾಯ್ಕೊಂಡು ಇಬ್ಬರು ರೆಡಿಯಾಗಿ ನಿಂತಿದ್ದರು. ಆಮೇಲೆ ನಾನು ಬಟ್ಟೆ ಎಲ್ಲ ಇನ್ನು ಸ್ವಲ್ಪ ಇದ್ದವಲ್ಲ ಎಲ್ಲ ತೊಳೆದ್ಬಿಟ್ಟು ತಿಂಡಿ ಮಾಡೋದಕ್ಕೆ ಅಂತ ಬಂದೆ. ನಾನಿಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಯಾಕಂದರೆ ಕೆಲವು ಸಲ ನಮ್ಮಲ್ಲಿ ರೈಸ್ ಐಟಮ್ ಕೆಲವ್ರು ತಿಂತಾರೆ, ಕೆಲವ್ರು ತಿನ್ನಲ್ಲ. ಪುಳಿಯೋಗರೆ ಮಾಡಿದ್ದೆ. ಆಮೇಲೆ ಉಪ್ಪಿಟ್ಟು ಕೇಳ್ತಾ ಇರಲ್ಲ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಇವಾಗ ತರಕಾರಿ ಎಲ್ಲ ಕಟ್ ಮಾಡಿ ಬೇಯೋದಕ್ಕೆ ಹಾಕ್ತಾಯಿದೆ. ತರಕಾರಿ ಅಂತ ಇವಾಗ ಚಿನ್ನದ ರೇಟ್ ಆಗಿದೆ. ಜನರು ಹೆಂಗೆ ತೊಗೊಳೋದಪ್ಪ ಅಂತ ಯೋಚನೆ ಮಾಡೋ ರೀತಿ ಆಗ್ಬಿಟ್ಟಿದೆ. ನಾನು ಸುಮಾರು ದಿನ ಆಗಿತ್ತು ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಿ. ಹಂಗಾಗಿ ಇರೋ ತರಕಾರಿನೇ ಕಟ್ ಮಾಡಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಉಪ್ಪಿಟ್ಟು ಮಾಡೋದಕ್ಕೆ ತರಕಾರಿ ಎಲ್ಲ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಮತ್ತು ರವೆನೂ ಹುರಿದು ಸೈಡಲ್ಲಿ ಇಟ್ಕೊಂಡಿದ್ದೆ. ಈಗ ಈರುಳ್ಳಿನೂ ಕಟ್ ಮಾಡ್ಕೊಂಡು ಆಗಿತ್ತು. ಎಲ್ಲನೂ ಒಗ್ಗರಣೆ ಹಾಕಿ ಈರುಳ್ಳಿನ ಚೆನ್ನಾಗಿ ಹುರ್ಕೋತಾ ಇದೆ. ಹೀಗೆ ಮಕ್ಕಳು ಹೋಗೋವರೆಗೂ ಅಷ್ಟೇ ಮನೇಲಿ ನೀರು ಬಂದಾಗ ಅವ್ರು ಸ್ಕೂಲಿಗೆ ಹೋಗೋವರೆಗೂ ಯಾವುದೇ ಕೆಲಸ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ನೀರು ಬಂದಾಗ ನೀರು ಹಿಡ್ಕೊಂಡು ಆ ಕೆಲಸಗಳು ಮಾಡ್ಕೋಬೇಕಾಗುತ್ತೆ. ನಿಂತೋಗೋವರೆಗೂ ಅಲ್ಲೇ ಕೆಲಸ ಇರುತ್ತೆ. ಆಮೇಲೆ ಸ್ಕೂಲ್ಗೆ ಹೋಗೋವರೆಗೂ ಅಷ್ಟೇ ಅವರು ಹೋಗೋವರೆಗೆ ಯಾವ ಕೆಲಸನೂ ಮನೇಲಿ ಮಾಡೋದಕ್ಕಾಗಲ್ಲ. ಅವ್ರು ಕಳಿಸ್ಬಿಟ್ಟು ಆಮೇಲೆ ಮನೆ ಕೆಲಸಗಳನ್ನ ಮಾಡ್ಕೊಬೇಕು. ಹಂಗಾಗಿ ನಾನು ಅವ್ರು ಕಳಿಸ್ಬಿಟ್ಟು ಆದಮೇಲೆ ಬೇರೆ ಕೆಲಸಗಳ ಕ್ಲೀನಿಂಗ್ ಕೆಲಸ ಇರ್ಬೋದು, ಕಸ ಗುಡಿಸೋದು ಇರ್ಬೋದು, ಬೇರೆ ಯಾವ್ದಾದ್ರು ಇದ್ರೂ ಆಮೇಲೆ ಮಾಡ್ಕೊತೀನಿ. ಕೆಲವು ಸಲ ಹೆಣ್ಮಕ್ಳಿಗೆ ಹೀಗೆ ಸ್ಕೂಲ್ ಕಳಿಸೋ ಸ್ಕೂಲಿಗೆ ಕಳಿಸುವಾಗ ಇರ್ಬೋದು, ಮನೆ ಕೆಲಸಗಳು ಮಾಡುವಾಗ ಒತ್ತಡಗಳು ಜಾಸ್ತಿ ಆಗ್ಬಿಡುತ್ತೆ. ಹೆಂಗಪ್ಪ ನಿಭಾಯಿಸೋದು ಅನ್ನೋದು ತುಂಬ ಭಯ ಆಗುತ್ತೆ. ಅಂದರೆ ಯಾವುದೇ ಕೆಲಸಗಳನ್ನ ನಾವು ಆರಾಮಾಗಿ ಮಾಡ್ಕೋತೀನಿ ಅಂತ ಅಂದ್ಕೊಂಡ್ರೆ ಯಾವುದೇ ಥರ ಭಯ ಆಗೋದಿಲ್ಲ. ಇಲ್ಲ ಅಂದರೆ ನಾನು ಈ ಕೆಲಸ ಮಾಡ್ಕೊಳ್ಳೋದು ಭಯ, ಅದು ಹೆಂಗಪ್ಪ ಮಾಡೋದು, ಇದು ಹೆಂಗೆ ನಿಭಾಯಿಸೋದು ಅಂತಂದರೆ ಗ್ಯಾರಂಟಿ 100% ಕಾಯಿಲೆಗೆ ಒಳಗಾಗೋದು ನಿಜ ಅದು. ಯಾಕಂದರೆ ಒತ್ತಡಗಳು ಶುರುವಾದಾಗಲೇ ಅಲ್ವಾ ಎಲ್ರಿಗೂ ಕಾಯಿಲೆಗಳು ಅನ್ನೋದು ಶುರುವಾಗೋದು, ಯೋಚನೆ ಶುರುವಾಗುತ್ತೆ, ಚಿಂತೆ ಶುರುವಾಗುತ್ತೆ. ಹಂಗಾಗಿ ನಾವು ಯಾವುದೇ ಕೆಲಸ ಅಲ್ಲಲ್ಲಿ ಆರಾಮಾಗಿ ಮಾಡ್ಕೋತೀವಿ ಅನ್ನೋದು ಒಂದು ಮೈಂಡ್ ಸೆಟ್ ಇಟ್ಕೊಂಡ್ರೆ ಜೀವನ ಶೈಲಿನೂ ಅಷ್ಟೇ ಆರಾಮಾಗಿರುತ್ತೆ. ಮತ್ತು ಈಗಿನ ಕಾಲದಲ್ಲಿ ಇನ್ಸ್ಟೆಂಟ್ ಫುಡ್ಗಳು ತಿನ್ನೋದ್ರಿಂದ, ಅಂದರೆ ಈಗ ಫಾಸ್ಟ್ ಫುಡ್ಗಳು ಬಂದಿದೆ, ಅವೆಲ್ಲ ತಿನ್ನೋದು ಅದರಿಂದ ತಲೆನೋವು, ಮೈಕೈ ನೋವು, ಗ್ಯಾಸ್ಟ್ರಿಕ್ ಸಮಸ್ಯೆ ಸ್ಟಾರ್ಟ್ ಆಗೋದು. ಆಮೇಲೆ ಅದು ಬೇರೆ ರೀತಿ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅನ್ನೋ ದೊಡ್ಡ ಮಟ್ಟದಲ್ಲಿ ಅಂತ ಯೋಚನೆ ಮಾಡಿ ಅರ್ಧ ಒತ್ತಡಗಳು ಜಾಸ್ತಿ ಆಗುತ್ತೆ. ಕೆಲವು ಸಲ ನಾವು ಮದುವೆಯಾಗಿ ಹೊಸ್ದಾಗಿ ಮದುವೆ ಆಗಿದ್ರೆ ಅಯ್ಯೋ ಫ್ಯಾಮಿಲಿ ಅಂದರೆ ಹೆಂಗಿರುತ್ತೋ, ಮದುವೆ ಕೆಲಸಗಳು ಹೆಂಗೆ ಮಾಡೋಕ್ಕಾಗುತ್ತೋ ಅಂತ ಯೋಚನೆ ಮಾಡಿ ಕೂತ್ಕೊಂಡಾಗಲೂ ಕೂಡ ಜಾಸ್ತಿ ಸ್ಟ್ರೆಸ್ ಅಂದರೆ ಒತ್ತಡ ಆಗುತ್ತೆ. ಆದರೆ ಯಾವುದೇ ಕೆಲಸ ಆಗಲಿ ನಾವು ಆರಾಮಾಗಿ ಮಾಡ್ಕೋತೀನಿ. ಇದು ಮಾಡೋಕ್ಕಾಗೋದಿಲ್ಲ, ಅದು ಮಾಡೋಕ್ಕಾಗೋದಿಲ್ಲ ಅಂತ ನಾವು ಹೇಳ್ಕೊಂಡು ಕೂತ್ಕೋದೇನೆ ಒಂದಾದ್ಮೇಲೆ ಒಂದು ಕೆಲಸಗಳ ಮಾಡಿಕೊಂಡ್ರೆ ಆರಾಮಾಗಿ ಎಲ್ಲನೂ ನಿಭಾಯಿಸ್ಕೋಬೋದು. ಇಲ್ಲಾಂದರೆ ಒತ್ತಡಕ್ಕೊಳಗಾಗಿ ಅದೇ ಒಂದು ಕಾಯಿಲೆಯಾಗಿ ನಮಗೆ ಮಾರ್ಪಾಡುತ್ತೆ ಅಂತಲೇ ಹೇಳ್ಬೋದು. ಇಲ್ಲ ಕೆಲವು ಸಲ ಗಂಡಸರಿಗೆ ಸ್ಟ್ರೆಸ್ ಅಂದರೆ ಯಾವ ರೀತಿ ಇರುತ್ತೆ ಅಂದರೆ ಹೊಲ ಗದ್ದೆಗಳಲ್ಲಿ ದುಡಿಯೋರು ಇರ್ತಾರೆ, ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಫ್ಯಾಮಿಲಿ ಮೇಂಟೈನ್ ಮಾಡಬೇಕು. ಫೈನಾನ್ಷಿಯಲಿ ಅವರು ಸ್ಟೇಬಲ್ ಆಗಿದ್ದರೆ ಯಾವುದೇ ರೀತಿ ಯೋಚನೆ ಇರೋಲ್ಲ. ಇಲ್ಲ ತಿಂಗಳು ಎಲ್ಲ ಖರ್ಚು ಮಾಡಿ ಆಮೇಲೆ ತಿಂಗಳು ಕೊನೆಯಲ್ಲಿ ನನಗೆ ದುಡ್ಡಿಗೆ ಪ್ರಾಬ್ಲಮ್ ಆಗೋಯಿತು, ನಾನು ಹೆಂಗಪ್ಪ ಜೀವನ ಮಾಡೋದು ಅನ್ನೋದು ಜಾಸ್ತಿ ಆದರೂ ಕೂಡ ಅದು ಒತ್ತಡಕ್ಕೆ ಕಾರಣ ಆಗುತ್ತೆ. ಇದರಿಂದ ಅವರು ಹುಷಾರು ತಪ್ಪು ಮಲಗೋದು ಆಗುತ್ತೆ. ಹಂಗಾಗಿ ನಮಗೆ ಬರೋ ಸ್ಯಾಲ್ರಿ ಆಗಿರೋದು ಆದಾಯದಲ್ಲಿ ಎಷ್ಟು ಲಿಮಿಟಾಗಿ ನಾವು ಜೀವನ ನಡೆಸ್ತೀವೋ ಆ ಥರ ಜೀವನ ನಡೆಸ್ಕೊಂಡು ಹೋದರೆ ನಾವು ಆರಾಮಾಗಿ ಜೀವನನ ಮಾಡ್ಬೋದು ಅಂತಲೇ ಹೇಳ್ಬೋದು.
ಈಗಿನ ಕಾಲೆಲ್ಲಾದರೆ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಒತ್ತಡ ಅಂದರೆ ಮಕ್ಳುಗಾರ ಹೋಮ್ವರ್ಕ್ ಮಾಡಬೇಕು, ಟೀಚರ್ ಏನಂತಾರೋ ಬೈತಾರೇನೋ ಹೊಡಿತಾರೇನೋ ಅನ್ನೋ ಭಯದಲ್ಲೇ ಅವು ಹೆದ್ರುಕೊಂಡು ಕೆಲವು ಸಲ ಮಕ್ಕಳಿಗೆ ಜ್ವರ ಬರೋದನ್ನು ನೋಡಿದ್ದೀನಿ. ಆ ರೀತಿ ಅವರು ಸ್ಟ್ರೆಸ್ಗೆ ಒಳಗಾಗ್ತಾರೆ. ಇನ್ನು ಹೌಸ್ ವೈಫ್ ಆದರೆ ಮನೆ ಕೆಲಸಗಳ ಮಾಡ್ಕೊಬೇಕು. ಏನಾದರೂ ಈಗ ಅಡುಗೆ ಸರಿಯಾಗಿ ಬರಲಿಲ್ಲ ಅಂದರೆ ಬೈದು ಬಿಡ್ತಾರೇನೋ, ಮನೆ ಕೆಲಸಗಳು ಮಾಡಲಿಲ್ಲ ಅಂದರೆ ಬೈತಾರೇನೋ. ಅತ್ತೆದೀರಿದ್ರಂತೂ ಆ ರೀತಿ ಕೆಲವರು ಹೆದ್ರುಕೊಳ್ಳೋರು ಇರ್ತಾರೆ. ಹಂಗಾಗಿ ಯಾವುದೇ ಕೆಲಸ ಆಗಲಿ ನಾನು ಆರಾಮಾಗಿ ಮಾಡ್ಕೋತೀನಿ, ಯಾವುದೂ ಕಷ್ಟ ಅಲ್ಲ, ನಾನು ಈಸಿ ಅಂತ ಅಂದ್ಕೊಂಡ್ರೆ ಯಾವುದೇ ಕೆಲಸ ಅಲ್ಲಿ ಆರಾಮಾಗಿ ನಿಭಾಯಿಸ್ಕೋಬೋದು. ಇದರಿಂದ ಅವರು ಯಾವುದೇ ಥರ ಸ್ಟ್ರೆಸ್ಗೆ ಒಳಗಾಗುವಂಥದ್ದು ಇರೋದಿಲ್ಲ. ಮತ್ತು ಕೆಲವರನ್ನ ನಾನು ನೋಡಿದ್ದೀನಿ, ಮನೆ ಕ್ಲೀನಿಂಗ್ ಅಂದರೆ ಕೆಲವು ಸಲ ಮನೆ ಡೀಪ್ ಕ್ಲೀನಿಂಗ್ ಇದ್ದಾಗ ಅಯ್ಯೋ ಮನೆ ಡೀಪ್ ಕ್ಲೀನಿಂಗ್ ಮಾಡಬೇಕು ಹೆಂಗಪ್ಪ ವಾರಾನುಗಟ್ಲೆ ಮಾಡೋ ಅಂತ ಭಯ ಪಡೋರು ಇರ್ತಾರೆ. ಯಾರಾದರೂ ನೆಂಟರು ಬರ್ತಾರೆ ಅಂತಂದರೆ ಅವ್ರಿಗೆ ಅಡುಗೆ ಹೆಂಗೆ ಮಾಡಬೇಕು, ಹೆಂಗಾಗುತ್ತೋ ಏನೋ ಅನ್ನೋ ಯೋಚನೆಯಲ್ಲೇ ಕೆಲವರು ಹೆದ್ರ್ಕೊಳ್ಳೋರು ನಾನು ನೋಡಿದ್ದೀನಿ. ಹಂಗಾಗಿ ಯಾವುದಕ್ಕೂ ನಾವು ಯೋಚನೆ ಮಾಡ್ದೇ ಎಲ್ಲನೂ ನಾವು ಈಸಿಯಾಗಿ ತೊಗೊಂಡು ಆರಾಮಾಗಿ ಮಾಡ್ತೀವಿ ಅಂತ ಅಂದ್ಕೊಂಡಾಗ ಈ ರೀತಿ ಸ್ಟ್ರೆಸ್ಗೆ ಒಳಗಾಗೋದಿಲ್ಲ, ಆರಾಮಾಗಿ ಮಾಡ್ಕೊಬೋದು. ಇವತ್ತಿನ ಜೀವನ ಶೈಲಿಗೆ ನಾವು ಒಂದು ರೀತಿ ಮೈಂಡ್ ಸೆಟ್ನ ಫಿಕ್ಸ್ ಮಾಡಿಕೊಂಡು ಒಂದು ಟೇಬಲ್ ರೀತಿ ಎಲ್ಲ ಥರ ಕೆಲಸಗಳನ್ನ ಮಾಡಿಕೊಂಡ್ರೆ ನಮಗೆ ಯಾವುದೇ ರೀತಿ ಹೌಸ್ ವೈಫೇ ಆಗಿರ್ಬೋದು, ಹೊರಗಡೆ ದುಡಿಯೋರಿಗೆ ಆಗಿರ್ಬೋದು, ಆ ರೀತಿ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ಮೈಂಡ್ ರಿಲೀಫ್ ಆಗಿರುತ್ತೆ, ಕೆಲಸಗಳು ಆರಾಮಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಹಿಂದಿನ ಕಾಲದಲ್ಲಿ ಈ ರೀತಿ ಇರಲಿಲ್ಲ. ಹೊರಗಡೆ ದುಡಿಯೋಷ್ಟು ಅಂದರೆ ಹೊರಗಡೆ ಹೋಗಿ ದುಡಿಯೋರು ಕಡಿಮೆ ಇತ್ತು. ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ಕೊಳ್ಳೋರು ಇರೋದ್ರಲ್ಲಿ ಆರಾಮಾಗಿ ಜೀವನ ಮಾಡ್ಕೊಡೋರು. ಮತ್ತು ಅಗತ್ಯಕ್ಕಿಂತ ಹೆಚ್ಚು ಆಸೆನೂ ಪಡ್ತಾ ಇರಲಿಲ್ಲ. ಏನು ಅಗತ್ಯಕ್ಕೆ ಬೇಕೋ ಅದನ್ನು ಬೆಳ್ಕೊಂಡು ಮನೆಯಲ್ಲೇ ಅದನ್ನು ಉಪಯೋಗಿಸ್ಕೊತಿದ್ರು. ಮತ್ತು ಅತಿಯಾಗಿ ಬಟ್ಟೆಗಳು ಬೇಕು, ಹೈಫೈ ಜೀವನನೇ ಬೇಕು, ಹೀಗೆ ಈ ರೀತಿ ಶೋಕಿನೇ ಮಾಡಬೇಕು ಅನ್ನೋದು ಯಾವುದೂ ಇಲ್ಲ. ಈ ದುಡ್ಡಿಲ್ದಿರೋ ಅವರು ಖುಷಿಯಾಗಿ ಆರಾಮಾಗಿ ಜೀವನನ ನಡೆಸ್ಕೊಳ್ತಾ ಇದ್ರು. ಅದರಿಂದ ಅವ್ರಿಗೆ ಯಾವುದೇ ರೀತಿ ಒತ್ತಡಗಳು ಇರಲಿಲ್ಲ, ಜೀವನ ಶೈಲಿನೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾವು ಇವತ್ತಿನ ಕಾಲದಲ್ಲಿ ಒತ್ತಡ ಮುಕ್ತರಾಗಿ ಬಾಳಬೇಕು ಅಂದರೆ ಯಾವುದೇ ಹೌಸ್ ವೈಫ್ ಆಗಿರ್ಬೋದು, ಇನ್ನು ಬೇರೆ ಥರ ಕೆಲಸಗಳು ಮಾಡಿರ್ಬೋದು, ಸ್ವಲ್ಪ ಧ್ಯಾನ ಮಾಡೋದು, ಯೋಗ ಮಾಡೋದು, ವಾಕ್ ಮಾಡೋದು, ಮೈಂಡ್ ರಿಲೀಫಾಗಿ ಇಟ್ಕೊಳ್ಳೋದು. ಅಂದರೆ ದೇವ್ರ ಪೂಜೆಗಳು ಮಾಡೋದ್ರಿಂದನೂ ಒಂದು ರೀತಿ ಮೈಂಡ್ ರಿಲೀಫ್ ಆಗುತ್ತೆ, ನೆಗೆಟಿವ್ ಎನರ್ಜಿ ಇರಲ್ಲ. ಪಾಸಿಟಿವ್ ಆಗಿ ಯಾವಾಗಲೂ ಥಿಂಕ್ ಮಾಡೋದ್ರಿಂದನೂ ಕೂಡ ಒತ್ತಡ ಇರೋದಿಲ್ಲ. ಯೋಗ ಮಾಡಿದಷ್ಟು ಮೈಂಡ್ ಇನ್ನೂ ಚೆನ್ನಾಗಿ ಇಟ್ಕೊಬೋದು ಅಂತಲೇ ಹೇಳ್ಬೋದು. ಜಾಸ್ತಿ ನೆಗೆಟಿವ್ ಥಿಂಕ್ ಮಾಡೋದನ್ನು ಬಿಟ್ಟರೆ ಯಾವುದೇ ಒತ್ತಡ ಇರೋದಿಲ್ಲ. ನಾವು ಕೆಲಸಗಳನ್ನ ಮಾಡ್ತೀವಿ ಅನ್ನೋದು ಕಾನ್ಫಿಡೆನ್ಷಿಯಲ್ ಆಗಿ ನಾವು ಲೈಫ್ ಸ್ಟೈಲ್ನ ರೂಢಿಸ್ಕೊಂಡ್ರಂತೂ ಇನ್ನೂ ಜೀವನ ಚೆನ್ನಾಗಿ ರೂಪಿಸ್ಕೋಬೋದು ಅಂತಲೇ ನನ್ನ ಅಭಿಪ್ರಾಯ. ಯಾಕಂದರೆ ನಾವು ಅಷ್ಟೇ ಕೆಲವು ಸಲ ಟೆನ್ಷನ್ ಮಾಡ್ಕೊಬಿಡ್ತೀನಿ, ಇವತ್ತಿನ ಕೆಲಸಗಳು ನಾಳೆ ಕೆಲಸಗಳು ಇವತ್ತು ಹೆಂಗಾಗುತ್ತೋ ಏನೋ ಅಂತ. ಆದರೆ ಇಲ್ಲ, ಮಾಡ್ಕೊಬೋದು ಆರಾಮಾಗಿ, ಯಾವುದೇ ತೊಂದರೆ ಇರೋದಿಲ್ಲ ಅಂತ ಅನ್ನಿಸ್ಕೊಂಡಾಗ ಅವು ಆಗುತ್ತೆ, ನನ್ನ ಕೈಲಿ ಮಾಡ್ಬೋದು ಅಂತ ನಾವು ಮಾಡ್ಕೊತೀನಿ. ಆವತ್ತಿನ ಕೆಲಸ ಆವತ್ತೇ ಮಾಡ್ಕೊಳ್ಳೋದ್ರಿಂದನೂ ಕೂಡ ಯಾವುದೇ ಒತ್ತಡ ಇರೋದಿಲ್ಲ. ಮತ್ತು ಮೈಂಡೇ ಯಾವಾಗಲೂ ಖಾಲಿನೇ ಇಟ್ಕೊಳ್ದೇ ಒಂದಾದ್ಮೇಲೆ ಒಂದು ಕೆಲಸ ಹುಡಿಕೊಂಡು ಮಾಡ್ಕೊಂಡಾಗಲೂ ಅಷ್ಟೇ ಯಾವುದೇ ಥರ ಒತ್ತಡಗಳು ಇರೋದಿಲ್ಲ. ಈ ಕೆಲಸ ಆದಮೇಲೆ ಆ ಕೆಲಸಗಳು ಅಂತ ಆರಾಮಾಗಿ ಹುಡ್ಕೊಂಡು ಮಾಡಿಕೊಂಡ್ರೆ ಮೈಂಡು ರಿಲೀಫ್ ಆಗಿರುತ್ತೆ, ಮತ್ತು ಕೆಲಸಗಳು ಆಗುತ್ತೆ, ನಾವು ಖುಷಿಯಿಂದ ಇರ್ಬೋದು. ಈಗ ಬಟ್ಟೆ ಎಲ್ಲ ಒಣೆಯೋಕ್ಕಾಯಿತು, ಸ್ವಲ್ಪ ಬಟ್ಟೆಗಳು ಜಾಸ್ತಿ ಇದ್ದೋ ಅದನ್ನೆಲ್ಲ ಒಗೆದು ಒಣೆಯೋಕ್ಕಾಯಿತು. ಈಗ ಕ್ಲೀನ್ ಮಾಡ್ಕೊತಾ ಇದ್ದೆ ಅಡುಗೆ ಮನೇನ. ಯಾಕಂದರೆ ಬೆಳಗ್ಗೆ ತಿಂಡಿಯೆಲ್ಲ ಆದಮೇಲೆ ಸಿಂಕಲ್ಲಿರೋ ಪಾತ್ರೆ ಎಲ್ಲ ತೊಳೆದು ಈ ರೀತಿ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಬಿಟ್ರೆ ಮಧ್ಯಾಹ್ನ ಒಂದೊಂದು ದಿವಸ ಅಡುಗೆ ಮಾಡ್ತೀನಿ, ಒಂದೊಂದು ದಿವಸ ಅಡುಗೆ ಮಾಡೋದಿಲ್ಲ. ಇಲ್ಲಾಂದರೆ ಬೆಳಗ್ಗೆ ಟೈಮೇ ತಿಂಡಿನೂ ಜೊತೆಗೆ ಅನ್ನ ಸಾಂಬಾರು ಮಾಡಿ ಇಟ್ಬಿಟ್ಟಿರ್ತೀನಿ. ಆದರೆ ಇವತ್ತು ಬೆಳಗ್ಗೆನೇ 2 ಥರ ತಿಂಡಿ ಮಾಡಿದ್ರಿಂದ ಹಂಗಾಗಿ ನಾನು ಅಡುಗೆಯನ್ನು ಮಾಡೋಕ್ಕೆ ಹೋಗಲಿಲ್ಲ. ಮಧ್ಯಾಹ್ನ ಕ್ಲೀನ್ ಮಾಡಿಬಿಟ್ಬಿಟ್ಟೆ. ಈ ಊಟದ್ದು ರಿಸಲ್ಟ್ ಬಂದಿರೋ ಅದನ್ನೆಲ್ಲ ನೋಡ್ತಾಯಿದ್ರು. ಆಮೇಲೆ ನಾನು ಮಧ್ಯಾಹ್ನದ ಊಟಕ್ಕೆ ಪುಳಿಯೋಗರೆನೇ ಇತ್ತಲ್ಲ ಅದನ್ನೇ ತಿನ್ನೋಣ ಅಂತ ಮಾವಿನಕಾಯಿನೂ ಜೊತೆಗೆ ತೊಗೊಂಡು ತಿಂದೆ. ಅದಾದಮೇಲೆ ಒಂದು 3 ಗಂಟೆ ತನಕ ಬೇರೆ ಕೆಲಸಗಳಿದ್ದು ಅದನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ಗಿಡ ನೆಡೋದಿತ್ತು. ಇವಾಗ ಮಳೆ ಹುಯ್ತಾ ಇರೋದ್ರಿಂದ ಗಿಡಗಳನ್ನ ಹಾಕಿದ್ರೆ ಬೇಗ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದು ಸೈಡಲ್ಲಿ ದಾಸವಾಳ ಗಿಡ, ಕಿರಳಿಕಾಯಿ ಗಿಡ ಮತ್ತು ಡೇರ ಗಿಡ ಎಲ್ಲ ನೆಟ್ಟಿದ್ದೆ. ಅಲ್ಲಿ ಅಂದರೆ ಜಾಸ್ತಿ ನೆರಳಿತ್ತು, ಸೀಡಾಗಿ ಹೋಗಿತ್ತು. ಹಂಗಾಗಿ ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಈ ರೀತಿ ಬಕೆಟ್ಗಳಿಗೆ ದಾಸವಾಳ ಕಡ್ಡಿ ಹಾಕಿ ಬೆಳೆಸಿದ್ದೆ. ಇಷ್ಟು ಉದ್ದ ಬಂದಿತ್ತು, ಒಂದು ಗಿಡ ಉಳ್ಕೊಂಡಿತ್ತು, ಇನ್ನು ಬಾಕಿವೆಲ್ಲ ಒಣಗೋಗಿದ್ದು. ಹಂಗಾಗಿ ಅದಕ್ಕೆ ಬೇರೆ ಗಿಡ ಯಾವುದಾದ್ರೂ ನೆಟ್ಟರೆ ಆಗುತ್ತೆ ಅಂದ್ಬಿಟ್ಟು ಅದೆಲ್ಲ ಕಿತ್ತಾಕ್ಬಿಟ್ಟು ಇಲ್ಲಿ ನೆಟ್ಟಿದ್ದ ದಾಸವಾಳ ಗಿಡ, ಕಿರಳೆಕಾಯಿ ಗಿಡ ಮತ್ತು ಡೇರೆ ಗಿಡ ಎಲ್ಲನೂ ಕಿತ್ಕೊಂಡು ಹಿಂದೆಗಡೆ ಸ್ವಲ್ಪ ಜಾಗ ಇದೆ, ಅಲ್ಲಿ ನೆಡೋಣ. ಅಲ್ಲಿ ಸ್ವಲ್ಪ ವಿಶಾಲವಾಗಿದೆ, ಗಾಳಿ ಬೆಳಕು ಚೆನ್ನಾಗಿದೆ, ಅಲ್ಲಿ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು
ನೆಡೋದಕ್ಕೆ ಅಂತ ತಂದೆ. ಇಲ್ಲಿ ಸ್ವಲ್ಪ ಕಳೆ ಎಲ್ಲ ಬೆಳ್ಕೊಂಬಿಟ್ಟಿದೆ, ಕೀಳ್ಬೇಕು ಯಾವಾಗಾದ್ರೂ. ಇಲ್ಲಿ ಎಲ್ಲ ಗುಂಡಿ ಮಾಡಿ ನೆಡೋಣ ಅಂತ ಅಂದ್ಬಿಟ್ಟು ತಂದು ಇಲ್ಲಿಗೆ ಇದನ್ನು ಮಾತ್ರ ಅದು ಕೀಳಲಿಲ್ಲ, ಅದರೊಳಗಡೆ ಬಿಟ್ಬಿಟ್ಟೆ ದಾಸವಾಳ ಗಿಡನ. ಇನ್ನು ಮಿಕ್ಕದು ನಾವೆಲ್ಲ ಗುಂಡಿ ತೋಡಿ ಎಲ್ಲನೂ ನೆಟ್ಟಿದ್ದೀನಿ. ಈ ಟೈಮಲ್ಲಿ ಯಾವುದೇ ಗಿಡಗಳನ್ನ ನೆಟ್ಟರು ಅಷ್ಟೇ ಮಳೆ ಹೋದಾಗ ಬೇಗ ಬಂದ್ಬಿಡುತ್ತೆ. ನಮ್ಮನೆ ಬಾಡಿಗೆಗೆ ಇರೋ ಆಂಟಿ ಅವರು ಏನಾರ ಸಣ್ಣ ಪುಟ್ಟ ಹೆಲ್ಪ್ ಕೇಳಿದ್ರೆ ಮಾಡ್ತಾರೆ. ಹಂಗಾಗಿ ನೆಡೋಣ ಬಾ ಅಂತ ಅಂದ್ಬಿಟ್ಟು ಬಂದರು. ಅವ್ರ ಗಿಡ ಎಲ್ಲ ಕೊಡ್ತಾಯಿದ್ರು, ನಾನು ಗುಂಡಿ ತೋಡಿ ಎಲ್ಲ ನೆಡ್ತಾಯಿದ್ದೆ. ಈ ರೀತಿ ಗಿಡಗಳು ನೆಡೋದ್ರಿಂದ ದೇವ್ರ ಫೋಟೋಗಳಿಗೂ ಹೂವು ಆಗುತ್ತೆ, ಮತ್ತು ನಿಂಬೆಹಣ್ಣು ಅಡುಗೆಗೆಲ್ಲ ನಿಂಬೆಹಣ್ಣು ಆಗುತ್ತೆ ಅಂತಂದ್ಬಿಟ್ಟು ನೆಡ್ತಾಯಿದ್ದೆ. ಏನಾರ ಫ್ರೀ ಸಿಕ್ಕಿದಾಗ ಮಧ್ಯಾಹ್ನ ಟೈಮು ಈ ರೀತಿ ಏನಾರ ಕೆಲಸಗಳಿದ್ರೆ ಮಾಡ್ಕೊಂಬಿಡ್ತೀನಿ. ತುಂಬ ದಿನ ಆಗಿತ್ತು. ಫಸ್ಟ್ ಇಲ್ಲಿ ಗಿಡ ಯಾವುದು ಅಂತಂದರೆ ಕಾಕಡ ಗಿಡ ಎಲ್ಲ ನೆಟ್ಟಿದ್ದೆ, ಆದರೆ ಅದು ಬಿಸಿಲು ಜಾಸ್ತಿಯಾಗಿ ಅಷ್ಟು ದಿನ ಮಳೆ ಇಲ್ಲದೇ ಎಲ್ಲ ಒಣಗೋದು. ಈ ಜಾಗ ಮತ್ತೆ ಖಾಲಿ ಅದಲ್ಲ, ಈ ಗಿಡಗಳನ್ನಾರ ನೆಟ್ಟರೆ ಬರುತ್ತೆ ಅಂದ್ಬಿಟ್ಟು ಈ ಗಿಡಗಳನ್ನ ನೆಡ್ತಾಯಿದ್ದೀನಿ ಇವಾಗ. ಈಗ ಮಳೆ ಹುಯ್ಯೋದ್ರಿಂದ ಬೇಗ ಬಂದ್ಬಿಡುತ್ತೆ, ಏನು ಒಣಗೋಗಲ್ಲ. ಈ ರೀತಿ ಗಿಡಗಳನ್ನ ನೆಡೋದ್ರಿಂದನೂ ಕೂಡ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ ನೆಟ್ಟೆಲ್ಲ ಆಯಿತು, ನೀರೆಲ್ಲ ಹಾಕ್ಬಿಟ್ಟು ಹೋಗ್ತಾಯಿದ್ದು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.